ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್. ಇವತ್ತು ನಾನು ನಿಮ್ಮ ಜೊತೆ ಯಾವ ವಿಡಿಯೋನ ಶೇರ್ ಮಾಡ್ತಾ ಇದ್ದೀನಿ ಅಂದರೆ, ಒಂದೇ ದಿನದಲ್ಲಿ ಮೊಳಕೆ ಕಾಳನ್ನು ನಾವು ಮನೆಯಲ್ಲೇ ಸುಲಭವಾಗಿ ಯಾವ ರೀತಿ ಮಾಡಬಹುದು ಅನ್ನೋ ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ದಯವಿಟ್ಟು ವಿಡಿಯೋನ ಸ್ಕಿಪ್ ಮಾಡದೆ ನೋಡ್ಕೊಂಡು ಬರೋಣ ಬನ್ನಿ. ಒಂದೇ ದಿನಕ್ಕೆ ಜಾಸ್ತಿ ಮೊಳಕೆ ಬರೋದಿಲ್ಲ, ಇಷ್ಟೇ ಮೊಳಕೆ ಬರೋದು. ನಿಮಗೆ ಇನ್ನೂ ಜಾಸ್ತಿ ಮೊಳಕೆ ಬೇಕು ಅಂದರೆ ಇನ್ನೂ ಅಷ್ಟು ಟೈಮು ನೀವು ಬಿಡಬೇಕಾಗುತ್ತೆ. ಇವಾಗ ನಾನು ಇದನ್ನು ರಾತ್ರಿ ನೆನೆಸಿದ್ದೆ, ಬೆಳಗ್ಗೆ ತೆಗಿತಾ ಇದ್ದೀನಿ ನೋಡಿ. ನಮಗೆ ಮೊಳಕೆ ಕಾಳು ಬೇಕು ಅಂದರೆ ರಾತ್ರಿ ನೆನೆಸಿ ಬೆಳಗ್ಗೆ ಕಟ್ಟಬೇಕು, ಅಥವಾ ಬೆಳಗ್ಗೆ ನೆನೆಸಿ ರಾತ್ರಿ ಕಟ್ಟಬೇಕು. ಬೆಳಗ್ಗೆ ಕಟ್ಟಿಟ್ರೆ ಸಂಜೆ ಅಷ್ಟರಲ್ಲಿ ಮೊಳಕೆ ಕಾಳು ಬಂದ್ಬಿಡುತ್ತೆ. ಇವಾಗ ನಾನು ಕಾಳುಗಳನ್ನು ನೆನೆಸುವಾಗ ಅದನ್ನು ಕ್ಲೀನ್ ಮಾಡಿ ಹಾಕಿರಲಿಲ್ಲ. ಹುರುಳಿಕಾಳನ್ನು ಕ್ಲೀನ್ ಮಾಡಿ ನೆನೆಯೋದಕ್ಕೆ ಹಾಕೋ ಅಷ್ಟರಲ್ಲಿ ಮೊಳಕೆ ಕಾಳೇ ಬೇಡ ಅನಿಸ್ಬಿಡುತ್ತೆ, ಅಷ್ಟು ಬೇಜಾರಾಗುತ್ತೆ. ಹಾಗಾಗಿ ನಾನು ಕಾಳನ್ನು ಕ್ಲೀನ್ ಮಾಡದೆ ನೆನೆಯೋದಕ್ಕೆ ಹಾಕಿದ್ದೆ. ಇವಾಗ ನಾನು ಯಾವ ರೀತಿ ಕ್ಲೀನ್ ಮಾಡ್ತಾ ಇದ್ದೀನಿ ಅಂತ ತೋರಿಸ್ತಾ ಇದ್ದೀನಿ ನೋಡಿ. ಈ ರೀತಿ ಕ್ಲೀನ್ ಮಾಡೋದ್ರಿಂದ ಕಾಳುಗಳಲ್ಲಿರುವಂತಹ ಕಲ್ಲುಗಳು ಒಂದು ಉಳಿಯೋದಿಲ್ಲ, ಮತ್ತು ಕೆಲವೊಂದು ಹುರುಳಿಕಾಳು ನೆನೆದಿರೋದಿಲ್ಲ, ಅದು ಸಹ ಕೆಳಗಡೆ ಬಂದುಬಿಡುತ್ತೆ. ಇವಾಗ ನಾನು ಹುರುಳಿಕಾಳು ಮತ್ತು ಕಲ್ಲು ಎರಡನ್ನೂ ತೋರಿಸ್ತಾ ಇದ್ದೀನಿ ನೋಡಿ. ಇವಾಗ ಇದನ್ನು ಒಂದು 2ರಿಂದ 3 ಸರಿ ತೊಳಿತಾ ಇದ್ದೀನಿ. ನಾವು ಮೊಳಕೆ ಕಾಳು ಮಾಡುವಾಗ ಈ ರೀತಿ ತೊಳೆದ್ಬಿಟ್ಟು ಮೊಳಕೆ ಕಟ್ಟಬೇಕು. ತೊಳೆಯದೆ ಹಾಗೆ ಕಟ್ಟಿದರೆ ಮೊಳಕೆ ಕಾಳು ಸ್ಮೆಲ್ ಬಂದುಬಿಡುತ್ತೆ. ಈ ರೀತಿ ತೊಳೆದು ನಾವು ಮೊಳಕೆ ಕಾಳು ಮಾಡೋದ್ರಿಂದ ಮೊಳಕೆ ಕಾಳು ಫ್ರೆಶ್ ಆಗಿರುತ್ತೆ, ಮತ್ತು ಸ್ಮೆಲ್ಲು ಅಷ್ಟೇ ಚೆನ್ನಾಗಿ ಗಮ್ ಅಂತ ಬರ್ತಾ ಇರುತ್ತೆ. ಇವಾಗ ಇದನ್ನು ಒಂದು ಕಾಟನ್ ಬಟ್ಟೆಯಲ್ಲಿ ಕಟ್ತಾ ಇದ್ದೀನಿ. ಕಾಟನ್ ಅಂದರೆ ತೆಳುವಾಗಿರುವಂತಹ ಬಟ್ಟೆಯಲ್ಲಿ ಕಟ್ಟಿದರೆ ಬೇಗ ಬರೋದಿಲ್ಲ. ಗಾಳಿ ಆಡದೆ ಇರುವಂತಹ ಕಾಟನ್ ಬಟ್ಟೆಯಲ್ಲಿ ನಾನು ಕಟ್ತಾ ಇದ್ದೀನಿ ನೋಡಿ. ಯಾವ ರೀತಿ ಬಟ್ಟೆ ತಗೊಂಡಿದ್ದೀನಿ ಅಂತ ತೋರಿಸ್ತಾ ಇದ್ದೀನಿ. ಈ ರೀತಿ ನಾವು ಕಟ್ಟೋದ್ರಿಂದ ಒಂದೇ ದಿನದಲ್ಲಿ, ಅಂದರೆ ಬೆಳಗ್ಗೆ ನಾವು ಈ ರೀತಿ ಕಟ್ಟಿದರೆ ಸಂಜೆ ಅಷ್ಟರಲ್ಲಿ ಮೊಳಕೆ ಬಂದುಬಿಡುತ್ತೆ. ಇವಾಗ ಇದನ್ನು ಟೈಟಾಗಿ ಕಟ್ಟಿಟ್ಟಿದ್ದೀನಿ. ಕಾಳನ್ನು ನಾವು ಬಟ್ಟೆಯಲ್ಲಿ ಹಾಕಿದಾಗ ಕೆಳಗಡೆ ಬಟ್ಟೆ ಸ್ವಲ್ಪ ಒದ್ದೆ ಆಗಿರುತ್ತೆ. ಆವಾಗ ಇನ್ನೊಂದು ಕಾಟನ್ ಬಟ್ಟೆಯಿಂದ ಈ ರೀತಿ ಒರೆಸ್ಕೊಬೇಕಾಗುತ್ತೆ. ಇವಾಗ ನಾನು ಇನ್ನೊಂದು ಕಾಟನ್ ಬಟ್ಟೆಯಿಂದ ಒರೆಸ್ತಾ ಇದ್ದೀನಿ ನೋಡಿ. ಇವಾಗ ಇನ್ನೊಂದು ಪಾತ್ರೆಯಲ್ಲಿ ಹಾಕಿಟ್ಟು ಅದ್ರ ಮೇಲೆ ಒಂದು ಪ್ಲೇಟ್ ಮುಚ್ಚು ಸಂಜೆವರೆಗೂ ಬಿಡ್ತಾ ಇದ್ದೀನಿ. ಸಂಜೆವರೆಗೂ ಇದನ್ನು ತೆಗೆಯೋದಿಲ್ಲ. ಇವಾಗ ಸಂಜೆ ಆಗಿದೆ. ಹುರುಳಿಕಾಳಿನ ಗಂಟನ್ನು ಬಿಚ್ತಾ ಇದ್ದೀನಿ. ಮೊಳಕೆ ಯಾವ ರೀತಿ ಬಂದಿದೆ ಅಂತ ತೋರಿಸ್ತಾ ಇದ್ದೀನಿ ನೋಡಿ. ಒಂದೇ ದಿನಕ್ಕೆ ಜಾಸ್ತಿ ಮೊಳಕೆ ಬರೋದಿಲ್ಲ. ನಿಮಗೆ ಜಾಸ್ತಿ ಮೊಳಕೆ ಬೇಕು ಅಂದರೆ ಇನ್ನೂ ಒಂದು 2ರಿಂದ 3 ಗಂಟೆ ಟೈಮು ಬಿಡಬೇಕಾಗುತ್ತೆ. ಒಂದೇ ದಿನಕ್ಕೆ ಇಷ್ಟೇ ಮೊಳಕೆ ಬರೋದು. ಒಂದೇ ದಿನ ಅಂದರೆ ಇವತ್ತು ಸಂಜೆ ನಾವು ಕಾಳನ್ನು ನೆನೆಸಿಟ್ಟು ಬೆಳಗ್ಗೆ ಅದನ್ನು ಕಟ್ಟಿಟ್ಟು ಸಂಜೆ ತೆಗೆದು ನೋಡಿದಾಗ ಇಷ್ಟು ಮೊಳಕೆ ಬಂದುಬಿಟ್ಟಿರುತ್ತೆ. ಇಷ್ಟು ಮೊಳಕೆ ಇದ್ದಾಗ ನಾವು ಸಾಂಬಾರು ಮಾಡೋದ್ರಿಂದ ಸಾಂಬಾರು ರುಚಿ ತುಂಬಾ ಚೆನ್ನಾಗಿರುತ್ತೆ. ನೋಡಿದ್ರಲ್ಲ ಫ್ರೆಂಡ್ಸ್, ಮೊಳಕೆ ಕಾಳನ್ನು ಸುಲಭವಾಗಿ ಒಂದೇ ದಿನದಲ್ಲಿ ಯಾವ ರೀತಿ ಮಾಡಬಹುದು ಅಂತ. ಯಾರೆಲ್ಲ ಹೊಸದಾಗಿ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಒಂದೇ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.